ಸೊ ಗೈಸ್ ವೆಲ್ಕಮ್ ಬ್ಯಾಕ್. ಏನ್ ಯಾವಾಗ ನೋಡಿದ್ರು ಕಿಚನ್ ಅಲ್ಲೇ ಸ್ಟಾರ್ಟ್ ಮಾಡ್ತೀನಿ ವಿಡಿಯೋ ಅಂತ ಅನ್ಕೋತಾ ಇದೀರಾ? ಏನ್ ಮಾಡೋಣ, ಟೈಮ್ ಇಲ್ಲ, ಕೆಲಸ, ತಿನ್ಬೇಕು, ಮಾಡ್ಬೇಕು, ಹೋಗ್ಬೇಕು. ಸುಮ್ನೆ ಒಂದ್ ಕಡೆ ಅಂತೂ ಕುತ್ಕೊಂಡು ಮಾಡೋ ಟೈಮ್, ವಿಡಿಯೋ ಮಾಡೋ ಅಷ್ಟು ಟೈಮ್ ಅಂತೂ ಇಲ್ಲ. ಸೊ ಕೆಲಸ ಮಾಡ್ತಾ ಇರ್ಬೇಕು, ಮಾತಾಡ್ತಾ ಇರ್ಬೇಕು ಅಷ್ಟೇ. ಸೊ ಇವತ್ತಿನ ವಿಡಿಯೋ ಏನಂತ ನಿಮ್ಗೆ ತಮಿಳ್ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ. ಸೊ ಜಿಮ್ಗೆ ಹೋಗೋರು ಯಾರೇ ಆಗ್ಲಿ, ಆದಷ್ಟು ಬೇಗ ಕ್ವಿಕ್ ಆಗಿ ಮಾಡುವಂತ ಒಂದು ಓಟ್ಸ್ ರೆಸಿಪಿ. ಇದನ್ನ ಯಾರು ಬೇಕಾದ್ರೂ ಕಟ್ಟಿಂಗ್ ಅಲ್ಲಾಗ್ಲಿ, ಬಲ್ಕಿಂಗ್ ಅಲ್ಲಾಗ್ಲಿ, ಇಲ್ಲ ರೀಕಾಂಪೋಸಿಷನ್ ಅಲ್ಲಾಗ್ಲಿ, ಯಾವಾಗ ಬೇಕಾದ್ರೂ ಈ ರೆಸಿಪಿನ ಮಾಡ್ಕೊಂಡು ತಿನ್ಬೋದು. ನೀವು ಇದನ್ನ ನಾಷ್ಟಕ್ಕೆ ಇಲ್ಲ ಪೋಸ್ಟ್ ವರ್ಕೌಟ್ ಅಲ್ಲಿ ಯೂಸ್ ಮಾಡ್ಬೋದು. ಬೇಗ ಆಗುತ್ತೆ, ಸಕ್ಕತ್ತಾಗಿರುತ್ತೆ. ಸೊ ಇವಾಗ ಫಸ್ಟ್ ಅದ್ ಮಾಡ್ತಿಲ್ಲ, ಅಷ್ಟು ಹೊಟ್ಟೆ ಹಸಿದಿದೆ. ಸೊ ಅದಕ್ಕೆ ಅಂತ ಕರ್ಡ್ ರೈಸ್ ಮಾಡ್ತಾ ಇದೀನಿ. ಸೊ ಅದನ್ನ ತಿನ್ಕೊಂಡು ಆಚೆ ಆ ರೆಸಿಪಿಗೆ ಬೇಕಾಗಿರೋ ಐಟಮ್ಸ್ ಬೇಕು, ಅದನ್ನ ತಗೊಂಡ್ ಬಂದು ಮಾಡ್ತೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ, ಸಖತ್ತಾಗಿರುತ್ತೆ ರೆಸಿಪಿ ಮಾತ್ರ, ಟೇಸ್ಟ್ ಸಖತ್. ಸೊ ನೌ ಡೂಯಿಂಗ್ ಕರ್ಡ್ ರೈಸ್. ಸೊ ಆ ಓಟ್ಸ್ ರೆಸಿಪಿಗೆ ಬೇಕಾಗಿರೋ ಐಟಮ್ಸ್ ಏನೇನು ಅಂದ್ರೆ, ಓಟ್ಸು, ಡ್ರೈ ಫ್ರೂಟ್ಸ್ ಅಂದ್ರೆ ಬಾದಾಮಿ, ಗೋಡಂಬಿ, ಆತರ, ಚಿಯಾ ಸೀಡ್ಸ್, ಅದ್ರ ಜೊತೆ ಮಿಲ್ಕು. ನಾನು ಲೋ ಫ್ಯಾಟ್ ಮಿಲ್ಕ್ ಯೂಸ್ ಮಾಡ್ತೀನಿ. ಮಿಲ್ಕು, ವೇ ಪ್ರೋಟೀನ್ ಅಷ್ಟೆ. ಏನ್ ಸಕ್ಕತ್ತಾಗಿರುತ್ತೆ ಗೊತ್ತಾ, ಈಸಿ, ಪಟ್ಟಂತ ಹಿಂಗಾಗಿ ಹಿಂಗ್ ಮಾಡ್ಬಿಡ್ಬೋದು. ಹೆಂಗೆ ಅಂತ, ಊಟ ಮಾಡ್ಕೊಂಡು ಐಟಮ್ ತಗೊಂಡು ಮಾಡೋಣ. ಆಕ್ಚುಲಿ ಸ್ಮೆಲ್ ಏನಿಲ್ಲ, ಸುಮ್ಮನೆ ಬಿಲ್ಡಪ್ ಕೊಟ್ಟೆ ಅಷ್ಟೇ. ಬಟ್ ಏನಂದ್ರೆ ನಾವು ಈಗ ಟೇಸ್ಟ್ಗೋಸ್ಕರ ತಿನ್ನಲ್ಲ, ಜಸ್ಟ್ ನಮ್ಗೆ ಬಾಡಿಗೆ ಏನೇನ್ ಬೇಕೋ ಅದಕ್ಕೋಸ್ಕರ ತಿಂತಾ ಇದೀವಿ ಅಷ್ಟೇ. ಇವೆಲ್ಲ ನಮ್ಗೆ ಬಾಡಿಗೆ ಏನೇನ್ ಬೇಕೋ ಅದನ್ನ ತಗೋಬೇಕಂದ್ರೆ ಆಲ್ಮೋಸ್ಟ್ ಟೇಸ್ಟ್ ನ ಬಿಟ್ಬಿಡ್ಬೇಕು. ಸೊ ಇವಾಗ ಒಳ್ಳೆ ಟೇಸ್ಟ್. ಏನಾಗಿರ್ಬೋದು ಗೆಸ್ ಮಾಡಿ. ಮೊಸರು ಹೋಗ್ಬಿಟ್ಟೈತೆ, ನೋಡ್ಕೊಳ್ದಲ್ಲ ಹಾಕ್ಬಿಡೆ. ಓ ಹೊಟ್ಟೆ ಹಸಿ ನಂಗೆ. ಸೊ ಈಗ ಇದಂತೂ ತಿನ್ನಕ್ಕಾಗಲ್ಲ, ಡೈರೆಕ್ಟ್ ಆಗಿ ಹೋಗಿ ಐಟಮ್ ತಗೊಬಂದು ಓಟ್ಸ್ ರೆಸಿಪಿ ಮಾಡ್ಕೊಂಡು ಅದನ್ನೇ ಮಿಲ್ಕ್ ಅಂತ ತಂದ್ವಿ. ಈಗ ಹೆಂಗ್ ಪ್ರಿಪೇರ್ ಮಾಡೋದು ಅಂತ ನೋಡೋಣ. ಸೊ ಗೈಸ್ ಫೈನಲಿ ಮಿಲ್ಕ್ ಅಂತೂ ತಂದ್ವಿ.
ಈಗ ರೆಸಿಪಿ ಮಾಡೋಣ. ಏನೇನು ಬೇಕು, ಹೆಂಗೆ ಮಾಡ್ತೀನಿ, ಏನೇನು ಹಾಕ್ತೀನಿ ಕರೆಕ್ಟಾಗಿ ನೋಡ್ಕೊಳ್ಳಿ. ಫಸ್ಟು ನಿಮ್ಗೊಂದು ವೆಯ್ಟ್ ಸ್ಕೇಲ್ ಬೇಕು. ವೆಯ್ಟ್ ಸ್ಕೇಲು ನಿಮ್ಗಂತೂ ಇಂಪಾರ್ಟೆಂಟು. ನಾನು ಫಸ್ಟೇ ವಿಡಿಯೋದಲ್ಲೆಲ್ಲ ಹೇಳಿದ್ದೀನಿ, ವೆಯ್ಟ್ ಸ್ಕೇಲು ಬೇಕೇ ಬೇಕು. ಸೊ ಇದಕ್ಕೆ ಏನೇನು ಎಷ್ಟೆಷ್ಟು ಗ್ರಾಮ್ ಐಟಮ್ ಹಾಕ್ತೀನಿ ಅಂತ ಬನ್ನಿ. ಸೊ ಗಲೀಜಿರುತ್ತೆ ಸ್ವಲ್ಪ ಅವೆಲ್ಲ ಅಡ್ಜಸ್ಟ್ ಮಾಡ್ಕೊಬಿಡಿ. ನಾನಂತ ಸಖತ್ ಸೋಂಬೇರಿ, ಫಸ್ಟ್ ಹೇಳ್ಬಿಟ್ಟಿದ್ದೀನಿ. ಗ್ರಾಮ್ ಫಸ್ಟು 50 ಗ್ರಾಮ್, ಫಸ್ಟು 50 ಗ್ರಾಮ್ಸ್ ಓಟ್ಸ್ ತಗೊಳ್ಳಿ. ಸರಿ, 50 ಗ್ರಾಮ್ಸ್ ಓಟ್ಸ್ ಆದಮೇಲೆ 10 ಗ್ರಾಮ್ಸ್ ಬಾದಾಮಿ. ಓಕೆ, ನೆಕ್ಸ್ಟ್ 10 ಗ್ರಾಮ್ಸ್ ಚಿಯಾ ಸೀಡ್ಸ್. ನಾನು ಡೈರೆಕ್ಟಾಗಿ ಹಾಕೋತಾ ಇದ್ದೀನಿ, ನೀವು ಬೇಕಾದ್ರೆ ಇದನ್ನು ನೆನೆಸ್ಬಿಟ್ಟು ಹಾಕೋಬೋದು. ನೆನೆಸ್ಬಿಟ್ಟೆ ಹಾಕೋಬೋದು ಅಲ್ಲ, ನೆನೆಸ್ಬಿಟ್ಟೆ ಹಾಕೊಳ್ಳಿ. $10 grams ಚಿಯಾ ಸೀಡ್ಸ್ ಇಷ್ಟೇ ನಾನು ಹಾಕ್ಬೋದು. ಇದನ್ನ ಇವಾಗ ಅದನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ಳಿ. ಮಿಕ್ಸಿ ಜಾರ್ಗೆ ಹಾಕೊಂಡಾದ್ಮೇಲೆ ಅದಕ್ಕೆ ಕ್ಯಾಪ್ ಹಾಕಿ ಮಿಕ್ಸಿಲಿ ಟುಂಗಿ ಅನ್ಸಿ. ನೀವು ಫಸ್ಟು ಜಸ್ಟ್ ಇದನ್ನ ಮಾತ್ರ ಪುಡಿ ಮಾಡ್ಕೊಳ್ಳಿ. ಹಾಲು, ವೇ ಪ್ರೋಟೀನ್ ಎಲ್ಲ ಆಮೇಲೆ. ಫಸ್ಟು ಈ ಐಟಮು, ಇಲ್ಲ ನೀವೇನಾದರೂ ಗೋಡಂಬಿ, ದ್ರಾಕ್ಷಿ ಏನಾರು ಹಾಕಿದ್ರೆ ಆ ಐಟಮ್ನ ಫಸ್ಟು ಪುಡಿ ಮಾಡ್ಕೊಳ್ಳಿ, ನೀಟಾಗಿ ಪುಡಿ ಮಾಡ್ಕೊಳ್ಳಿ. ನೀವು ಡೈರೆಕ್ಟಾಗಿ ಹಾಲು, ವೇ ಪ್ರೋಟೀನ್ ನೀರೆಲ್ಲ ಹಾಕ್ಬಿಟ್ರೆ ಕರೆಕ್ಟಾಗಿ ಮಿಕ್ಸ್ ಆಗಲ್ಲ. ಬಾದಾಮಿ, ಗೋಡಂಬಿ ಅವೆಲ್ಲ ಕೆಳಗಡೆನೇ ಇರುತ್ತೆ, ಅವಾಗ ತಿನ್ಬೇಕಾಗತ್ತೆ, ಮತ್ತೆ ಕುಡಿಯೋಕ್ಕಾಗಲ್ಲ. ಸೊ ಫಸ್ಟ್ ಇದೆಲ್ಲ ನೀಟಾಗಿ ಪುಡಿ ಮಾಡ್ಕೊಳ್ಳಿ. ಸೊ ಇದು ಫೈನಲಿ ಫುಲ್ ಪುಡಿ ಆಯಿತು. ಇವಾಗ ಇದಕ್ಕೆ ನೀವೇನು ಮಾಡಬೇಕು ಅಂದರೆ 250 ml ಹಾಲು ತಗೋಬೇಕು. ಯಾವ ಹಾಲು? ಗುಡ್ ಲೈಫ್ ಅವರ ಸ್ಲಿಮ್ ಮಿಲ್ಕ್ ನನಗೆ ಸಿಕ್ಕೈತೆ, ನಾನು ತಗೋತಾ ಇದ್ದೀನಿ. ನಿಮಗೆ ಲೋ ಫ್ಯಾಟ್ ಮಿಲ್ಕ್ ಯಾವ್ದಾದ್ರು ಸಿಕ್ಕರೆ ಅದನ್ನು ತಗೊಳ್ಳಿ, ಇಲ್ಲ ನಾರ್ಮಲ್ ಮಿಲ್ಕ್ ಆದ್ರೂ ಸರಿ. ಒಟ್ಟಿನಲ್ಲಿ ನೀವು ನಿಮ್ಮ ಕ್ಯಾಲರೀಸ್ಗೆ ಮ್ಯಾಚ್ ಮಾಡ್ಕೋಬೇಕಷ್ಟೇ. ಸೊ ಗಲೀಜು ಕೊರೋನಾ ಅಂತ. ಓಕೆ, ಫುಲ್ ಕ್ಲೀನ್. ಈಗ ನಾನು ಸಖತ್ ಕ್ಲೀನಾಗಿ ಮಾಡ್ಕೋತೀನಿ. ಸೊ ಈಗ 250 ml ಹಾಲು ತಗೋಬೇಕು. ನೋಡಿ, ಇದು 500 ml ಹಾಲು. ನಿಮ್ಗೆ 2 ಟೈಮ್ ಆಗುತ್ತೆ, 2 ಸತಿ ಮಾಡ್ಕೋಬೋದು ಒಂದು ಮಿಲ್ಕಲ್ಲಿ. ಅದೇನು ಎಕ್ಸ್ಪೈರಿ ಏನು ಆಗಲ್ಲ, 3-4 ದಿನ ಟೈಮ್ ಇರುತ್ತೆ. ಇಲ್ಲ ಇಷ್ಟು ನೋಡಿ, ಮ್ಯಾನುಫ್ಯಾಕ್ಚರಿಂದ 4 ತಿಂಗಳು ಅಲ್ಲ, 1 ವರ್ಷ, 6 ತಿಂಗಳು, 11, 12, 6 ತಿಂಗಳು ಟೈಮ್ ಇರುತ್ತೆ. ಕಾಣಿಸ್ತಾ ನಿಮಗೆ? ಎಷ್ಟಾಯ್ತು? 230. 250. ಅಯ್ಯೋ, 10 ಗ್ರಾಮ್ ಜಾಸ್ತಿ ಆಗೋಯ್ತು ಬಿಡಿ. ಮತ್ತೆ ಇನ್ನು ಮಿಕ್ಕಿದ್ದು ಇನ್ನೂ ಕಮ್ಮಿ ತಗೋತೀರಲ್ಲ, ಸರಿ ಹೋಗುತ್ತಾಗ.
ನೆಕ್ಸ್ಟ್ ಇಲ್ಲಿಗೆ ಬಂದರೆ ಸೀನ ಇಲ್ಲಿ ಕಟ್ ಮಾಡೋಣ. ಇಲ್ಲಿಗೆ ಬಂದು ಕಾಣಿಸ್ತಾ ಇದೀನ? ಇವಾಗ ಕಾಣಿಸ್ತೀನಿ. ಕಾಣಿಸ್ತಾ ಏನಲ್ಲ. ಸೊ ಇದಕ್ಕೆ ಈ ಹಾಲು ನೆಕ್ಸ್ಟು ವೇ ಪ್ರೋಟೀನ್, ಒಂದು ಸ್ಕೂಪ್ ವೇ ಪ್ರೋಟೀನ್, 1 ಸ್ಕೂಪ್ ಕ್ರಿಯೇಟಿನ್. ಕ್ರಿಯೇಟಿನ್ನ ತಗೊಂಡ್ರು ಇದ್ರ ಜೊತೆ ಹಾಕೊಂಡ್ರು ಇದ್ರ ಜೊತೆ ಹಾಕೊಂಡ್ರು ಏನು ಪ್ರಾಬ್ಲಮ್ ಇಲ್ಲ. ನಾನು ಬೆಳಗ್ಗೆಯಿಂದ ಕ್ರಿಯೇಟಿನ್ ತಗೊಂಡಿಲ್ಲ, ಸೊ ಇವಾಗ ತಗೋತಾ ಇದ್ದೀನಿ. ನೆಕ್ಸ್ಟ್ ಲಾಸ್ಟ್ ಕ್ವಾಂಟಿಟಿ ಜಾಸ್ತಿಗೋಸ್ಕರ ನೀರು. ಅದಕ್ಕೆ ನೀವು ಆ್ಯಪಲ್ಲು ಇಲ್ಲ ಪೊಮೊಗ್ರಾನೇಟು ಇಲ್ಲ ಬನಾನಾ ಆ ಥರನೂ ಹಾಕೋಬೋದು. ಆಮೇಲೆ ಇವಾಗ ನಾನು ಬರೀ ನಾರ್ಮಲ್ ನೀರು ಹಾಕೊಂಡೆ, ನೀವು ಅದಕ್ಕೆ ಕೋಲ್ಡ್ ವಾಟ್ರ್ ಹಾಕೋಬೋದು, ಚೆನ್ನಾಗಿರುತ್ತೆ. ಸೊ ಇವಾಗ ಇದನ್ನು ಮಿಕ್ಸ್ ಮಾಡಿಕೊಂಡು ಕುಡಿಯೋಣ. ಸೊ ಗಾಯ್ಸ್, ಇದು ನಮ್ಮ ಫೈನಲಿ ಓಟ್ಸ್ ರೆಸಿಪಿ. ಇದನ್ನ ಸ್ಟಾರ್ಟಿಂಗಲ್ಲಿ ಹೇಳ್ದಂಗೆ ನೀವು ಬ್ರೇಕ್ಫಾಸ್ಟ್ ಎಲ್ಲರೂ ತಗೋಬೋದು, ಇಲ್ಲ ಪೋಸ್ಟ್ ವರ್ಕೌಟ್ ಎಲ್ಲರೂ ತಗೋಬೋದು. ಟೇಸ್ಟ್ ಮಾತ್ರ ಅಲ್ಟಿ ಆಗಿರುತ್ತೆ. ಬೇಕಾದ್ರೆ ನೀವು ಒಂದ್ಸತಿ ಟ್ರೈ ಮಾಡಿ ಕಮೆಂಟ್ ಮಾಡಿ ಹೆಂಗಿರುತ್ತೆ ಅಂತ. ಈಗ ಫಸ್ಟ್ ಕುಡಿಯೋಣ. ಎಷ್ಟೊಂದು ದಿನ ಆಯ್ತು ಕುಡ್ರಿ. ಇದನ್ನ ಬೈ ಚಾನ್ಸು ನೀವು ಇದನ್ನ ಕುಡಿದ್ರೆ ಬೇಗ ನಮಗೆ ಡೈಜೆಸ್ಟ್ ಆಗ್ಬಿಡುತ್ತೆ. ತಿನ್ನೋ ಥರ ಬೇಕು ಅಂದರೆ ಸಿಂಪಲ್, ಇವಾಗ ಏನೇನೈತೆ ಇದೇ ಐಟಮ್ಸು. ನೀವೇನು ಮಾಡಬೇಕು, ಫಸ್ಟ್ ಒಂದು ಬಿಸಿನೀರು ಇಲ್ಲ ಮಿಲ್ಕ್ ಹಾಕೋದ್ವಲ್ಲ ಅದನ್ನು ಬಿಸಿ ಮಾಡ್ಕೋಬೇಕು. ಅದನ್ನು ಓಟ್ಸ್ ಒಳಗಡೆ ಹಾಕಬೇಕು. ಸೊ ಓಟ್ಸ್ ಅವಾಗ ಮೆತ್ತಗಾಗುತ್ತೆ. ಅದ್ರ ಮೇಲೆ ವೇ ಪ್ರೋಟೀನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಗ ನಿಮ್ಗೊಂದು ಮಿಕ್ಸ್ ಥರ ಆಗುತ್ತೆ. ಅದ್ರ ಮೇಲೆ ಟಾಪಿಂಗ್ಸ್ ಥರ ನೀವು ಬಾದಾಮಿ, ಆಮೇಲೆ ಬನಾನಾ, ಆ್ಯಪಲ್ಲು ಅವೆಲ್ಲ ಹಾಕೊಂಡು ತಿಂದರೆ ತಿಂದಂಗೂ ಅನ್ಸುತ್ತೆ, ನಿಧಾನಕ್ಕೆ ಡೈಜೆಸ್ಟ್ ಆಗುತ್ತೆ. ಸೊ ಅವಾಗ ನಿಮಗೆ ಏನು ಮತ್ತೆ ತಿನ್ನಬೇಕು ಅಂತ ಅನ್ಸಲ್ಲ. ಸೊ ಇದು ಒಂದು ಒಳ್ಳೆ ಬ್ರೇಕ್ಫಾಸ್ಟು. ನೀವು ಅಕಸ್ಮಾತ್ ಬಲ್ಕಿಂಗ್ ಕಟ್ಟಿಂಗಲ್ಲಿ ಇದ್ದರೆ ನೀವು ಓಟ್ಸ್ನ ಜಾಸ್ತಿ ಕಮ್ಮಿ ಮಾಡ್ಕೋಬೋದು, ನಿಮ್ಮ ಕ್ಯಾಲರೀಸ್ಗೆ ಮ್ಯಾಚ್ ಮಾಡಿಕೊಂಡು. ಒಳ್ಳೆ ಬ್ರೇಕ್ಫಾಸ್ಟ್ ಇದು, ನೀವು ಒಂದ್ಸತಿ ಟ್ರೈ ಮಾಡಿ. ಇಲ್ಲ ಯಾರಿಗಾದ್ರು ಡಯಟ್, ನಿಮ್ಗೆ ಗೊತ್ತಿರೋರ್ಗೆ ಯಾರಾದರೂ ಡಯಟ್ ಮಾಡಿದ್ರೆ ಟೇಸ್ಟಿ ಆಗಿರೋದು ತಿನ್ನೋಕ್ಕಾಗಲ್ಲ ಅಂತ ಯಾರಾದರೂ ಹೇಳ್ತಾ ಇರ್ತಾರಲ್ಲ, ಅವ್ರಿಗೆ ಈ ವಿಡಿಯೋನ ಕಳಿಸಿ, ಅವ್ರು ಒಂದ್ಸತಿ ಟೇಸ್ಟ್ ಮಾಡಲಿ. ಆವಾಗ ಟೇಸ್ಟಿಯಾಗಿ ಒಂದು ಸ್ವಲ್ಪ ಟೇಸ್ಟಿಯಾಗಿನೂ ಓಟ್ಸ್ ರೆಸಿಪಿ ಮಾಡ್ಕೋಬೋದು ಅಂತ ಅವ್ರಿಗೂ ಗೊತ್ತಿರಲಿ. ನಾನು ಇದನ್ನು ಕಂಟಿನ್ಯೂಸ್ ಆಲ್ಮೋಸ್ಟ್ ಒಂದು 3-4 ತಿಂಗಳು ಇದನ್ನೇ ಕುಡಿದೆ. ಬೆಳಗ್ಗೆ ಸಾಯಂಕಾಲ 2 ಟೈಮ್ ಕುಡಿತಾ ಇದೆ. ಸಖತ್ತಾಗಿರುತ್ತೆ, ಟ್ರೈ ಮಾಡಿ. ಸೊ ಗೈಸ್, ಇವತ್ತಿನ ವಿಡಿಯೋ ಇಷ್ಟೇ. ಸಿಗೋಣ ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.